Hello, welcome everyone to Chandana and Santosh. ಇವತ್ತು ನಾವು ಮೂವಿ ನೋಡಕ್ ಹೊಂಟೀವಿ. ಸ್ಲೋ ಆಗಿ ಮಾತಾಡ್ಬೇಡ, ನಮ್ಗೆ ಎಲ್ಲರೂ ಸ್ಲೋ ಆಗಿ ಮಾತಾಡ್ತಾರೆ ಅಂತ ಅಂತಾರೆ. ಸೊ ಫಾಸ್ಟ್ ಮಾತಾಡೋಣ. ನಾವು ನಾರ್ಮಲ್ ಮಾತಾಡೋದು ಹಂಗೆ ಅಲ್ಲ. ಫಾಸ್ಟ್ ಮಾತಾಡೋ. ಆತ ಎಲ್ಲಿ ಹೊಂಟೀವಿ ಈಗ ಮೂವಿ ನೋಡ್ಕೊಂತೀವಿ. ಆತ್ ನಡಿ ಜಲ್ದಿ, ಲೇಟ್ ಆಗತ್ತೆ. ಹೊಂಟೀನಿರೋ ಹೊಡ್ಲಾ? ನಡಿ. ಓಕೆ, ಹೊರಡ್ತಾನೆ. ಮತ್ ಸ್ಲೋ ಮಾಡಿದಲ್ಲ, ಫಾಸ್ಟ್ ಮಾತಾಡ. ಓಕೆ, ಫಸ್ಟ್ ಐ ನೀಡ್ ಟು ಪ್ರಾಕ್ಟೀಸ್. ನಾವು ನಾರ್ಮಲ್ ಆಗಿ ಹಂಗೆ ಮಾತಾಡ್ತೀವಿ, ಬಟ್ ಸ್ಲೋ ತುಂಬಾ ಜನ ಹೇಳಿದ್ರು ಅಂದ್ರೆ ಇಟ್ ಶುಡ್ ಬಿ ಟ್ರೂ. ಸೊ ಮುಂದೆ ನೋಡ್ಕೊಂಡು ಓಡಿಸ್. ಮತ್ತೇನು, ಡೋರ್ ಕ್ಲೋಸ್ ಆಗಿದೆ ಅಂತ ನೋಡ್ದೆ. ನಮ್ ಕಡೆ ಗಾಡಿ ತೆಗಿಯೋಷ್ಟು ದೊಡ್ಡದಿದ್ರೆ ಅದು ಗೇಟ್ ಅಂತ ಡೋರ್. ಏನೋ ಅಂತ ಓವರ್ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿಂದ 43 ಮಿನಿಟ್ಸ್ ಇದೆ ಮೂವಿ. ಈಗ ಗಾಡಿ ಹೊಡಿಬೇಕಾದ್ರೆ ನಾ ಏನ್ ಬೇಕಾದ್ರೆ ಹೇಳ್ಬೋದು, ಯಾಕಂತ ಏನ್ ಹೇಳಿದ್ರು ಏನು ಉತ್ತರ ಕೊಡಕ್ ಬರಂಗಿಲ್ಲ. ಹಿಂಗೆಲ್ಲ ಇದೆಲ್ಲ ಕಷ್ಟ. ಅರ್ಧ ದಿನ ಆದ್ಮೇಲೆ ಪಾರ್ಕಿಂಗ್ ಸಿಕ್ಕೈತಿ, ಇಲ್ಲಾಂದ್ರೆ ಮೇಲೆ ಇಲ್ಲೇ ಮುಗಿತೈತಲ್ಲ ಅಂತ ಅನ್ಕೊಂಡೆ. ಸರಿ, ನಾ ಪಾರ್ಕಿಂಗ್ ಹೋಗಿಲ್ಲ, ನಾನು ಹೋಗೈತಿ. ಏನು ಅಲ್ಲೇ ಇಲ್ಲ. ಯಾವ ಮೂವಿ ಕರ್ಕೊಂಬಂದಿವ? ಸೊ ಫೈನಲಿ ರೀಚ್ ಆದ್ವಿ ಥಿಯೇಟರು. ಯಾವ ಮೂವಿ? ಛಾವಾ. ಛಾವಾ ಇದಕ್ಕೆ ಇಷ್ಟ ಅಂತ ಬಂದಿರೋದು. ನನಗೆ ಹಿಸ್ಟ್ರಿ ಮೈಥಾಲಜಿ ಇಷ್ಟ ಇಲ್ಲ. ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೆ ನಾನು. ಹಿಸ್ಟ್ರಿ ಇಷ್ಟ ಇಲ್ಲ ಅಂತ ಅನ್ನೋರಂತ ನಂಗೆ ಇಷ್ಟ ಇಲ್ಲ. ಅಂದ್ರೆ ನಾನು ಇಷ್ಟ ಅಲ್ವಾ? ನೀ ಬುಟ್ಟಿಗೆ ಹಾಕೊಂಡ್ಬಿಟ್ಟಿಲ್ಲ ಇನ್ನೇನು ನಾನು ಅಮ್ಮಾಯ ಕೊಡೋದು ನೋಡಿ ಹಿಡ್ಕೊಂಡು ನೀನೇನ್ ಕೋಳಿ, ನಾವು ಓಡೋಗ್ತಿರೋ ಕೋಳಿನ ತೆಗೆದು ಹಾಕ್ತಾರೆ. ಓಕೆ, ಇವಾಗ ಹೋಗೋಣ ಒಳಗೆ. ಲೆಟ್ಸ್ ಗೋ. ವಿಯರ್ಡ್ ಆಗಿದೆ ವ್ಲಾಗ್ ಮಾಡಕ್ಕೆ ಒಳಗಡೆ. ಸೊ ವಿ ಆರ್ ಎಂಟರಿಂಗ್ ದ ಥಿಯೇಟರ್. Hi, can I get a large popcorn and a large drink? Yeah. Sorry? Pepsi. ಕಲರ್ಫುಲ್ ಆಗಿದೆ. Sam, give me my bag. ಸೊ ಇದು ಎಲ್ಲಿ ನಿಮಿಷ ತರಿಸು. ಇದು 1 ಬಕೆಟ್ ಪಾಪ್ಕಾರ್ನ್, 1 ಬಕೆಟ್ ಪೆಪ್ಸಿ. ಬಕೆಟ್ ಕೊಡ್ತಾರೆ ಇಲ್ಲಿ. ಬೇಡ ಅಂದ್ರೆ ತಗೊಳುತ್ತೆ. ಸೀಟ್ ನಂಬರ್ ನೋಡ್ಬೋದು. ಸೊ ಜನರಲಿ ಫುಲ್ ಖಾಲಿ ಇರುತ್ತೆ ಅಲ್ವಾ ಥಿಯೇಟರ್ಸು. ಅನ್ಲೆಸ್ ಇಟ್ಸ್ ಅ ವೆರಿ ಗುಡ್ ಮೂವಿ, ಹಿಡ್ಕೊಂಡು ತಿನ್ಬಿಡು ಅಂತ. ಎಲ್ಲೋ ಇದಾ Awesome. Nope, my brain is right here in my head on Earth. This is not what I thought it was going to be like. She was on the test like for what? You have only one question. ಇಂಟರ್ವ್ಯೂ ಜನರಲಿ ಇಲ್ಲಿ US ಆಕ್ಚುಲಿ ಇಂಟರ್ವ್ಯೂ ಇರಲ್ಲ. ಈ ಮೂವಿ ಇಂಟರ್ವ್ಯೂ ಇದೆ. ಸೊ ಇದೆಲ್ಲ ಒಂದು ಬಕೆಟ್ ಕುಡಿಯೋದು. ನಾನು 2 ಸೀಟ್ ಕುಡಿದಿದ್ದೀನಿ ಅಷ್ಟೇ. 1 ಬಕೆಟ್ ಪೆಪ್ಸಿ, 1 ಬಕೆಟ್ ಪಾಪ್ಕಾರ್ನ್ ತಿಂದಿದ್ದಾನೆ. ಹೆಂಗಿತ್ತು ಮೂವಿ ನೋಡ್ಕೊಂಡು ಬಂದು ಈಚೆ? ಮಂಗಡೆ ಭಾಳ ಇತ್ತು.
ನಂಗೆ ಆ್ಯಕ್ಚುಲಿ ಇದು ಮಾತಾಡೋಕ್ಕಾಗುತ್ತಿಲ್ಲ ಸೊ ಫುಲ್ ಫೀಲಿಂಗ್ಸಲ್ಲಿ ಇದ್ದೀವಿ. ಕ್ಲೈಮ್ಯಾಕ್ಸ್ ಸಖತ್ತಾಗಿತ್ತು. ಸೊ ಮೂವಿ ವಾಸ್ ಗುಡ್. ಎಲ್ಲರೂ ಹೋಗಿ ನೋಡಿ ಬರ್ರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ. ನಾವು ಇವಾಗ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಈ ಮೂವಿ ಬಂದು ಎಷ್ಟೊತ್ತು ಹಿಂಗಾಗಿರುತ್ತೆ. ಬಟ್ ಸ್ಟಿಲ್ ಹೋಗೋಣ. ಎಲ್ಲಿ ಹೋಗೋಣ? ಈಗ ಏನಾದ್ರು ತಿನ್ನಕ್ಕೆ ಹೋಗೋಣಲ್ಲ ಹಸು ಆಗತ್ತೈತಿ. ನಿಂಗೆ ಹಸು ಆಗ್ತಾನೇ ಇರುತ್ತೆ ಯಾವಾಗಲೂ. ಮತ್ತು ತಿನ್ಕೋತ ಅಡ್ಡಾಡ್ಬೇಕು ಎಲ್ಲ ಕಡೆ ಎಲ್ಲೋದ್ರೆ. ಈಗ ನಾನು ಒಂದು ಬಕೆಟ್ ತಿಂದಲ್ಲ ಪಾಪ್ಕಾರ್ನು ಅದು. ಸೊ ಎಲ್ಲಿ ಹೋಗ್ತೀವಿ ಈಗ BLR ರೆಸ್ಟೋರೆಂಟ್. ಸೊ ಈ DLRದು ಪ್ರಾಪರ್ ಮ್ಯಾಂಗೋ ಸ್ಟೈಲ್ ಸಿಗುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಕ್ಲೋಸ್ ಆಗುತ್ತೆ ಸಿಟಿ ಅಂತ. ಅದಕ್ಕೆ ನಾವು ಈ ಡ್ರೈವಿಂಗ್ ಬಗ್ಗೆ ಕಾಮೆಂಟ್ಸ್ ಅದು ಹಾಕಲ್ಲ ನಾನು. ಸುಮ್ಮನೆ ಮಾತಾಡ್ಬೇಡ, ಎಡಿಟ್ ಮಾಡಂತ ಗೊತ್ತಾಗುತ್ತೆ. ಸೊ ಯಾ ಲೆಟ್ಸ್ ಗೋ ಟು BLR. ನಿಮ್ಮ ನಮಗಿಲ್ಲಿ ಹೊರಗೆ ಊಟಕ್ಕೆ ಬಂದೀವಿ. ಇಲ್ಲೂ ಏನೋ ನಾನು ಮಸಾಲ ಇರೋದೇನೋ ಆರ್ಡರ್ ಮಾಡೋಂಗಿಲ್ಲ ಅಂತ ಇಡ್ಲಿ ತಿನ್ಬೇಕಂತ ರಾತ್ರಿ. ತಿನ್ನು ಎಲ್ಲಿ ಇಂಥ ಬಾಳಿಗಂತ ನಾ ಸಾವಿದ ಮೇಲೆ ಇಲ್ಲ ಹಿಂಗೆ ಅನ್ನಕ್ಕೆ ಹೋದೆ ಬಟ್ ಐ ಚೇಂಜ್ ಮೈ ಮೈಂಡ್. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಆರ್ಡರ್ ಮಾಡಿರೋದೆ ಮೈಸೂರು ಮಸಾಲ ದೋಸೆ. ಏನು ಡೌ ಮಾಡ್ತೀಯ ಜಾಸ್ತಿ? ದೋಸೆ ಅಷ್ಟೇ. ಸೊ ಇಲ್ಲಿ ಇರೋದ್ರಲ್ಲಿ ನಾವಲ್ಲಿ ಅದು ತಿಂದು ಎದ್ದೋಲ್ಲ ಅಂತಂದ. ಕ್ಲೋಸಿಂಗ್ ಟೈಮಿಗೆ ಬಂದಿದ್ದೀವಿ, ಅದಕ್ಕೆ ಪಾಪ ಬೈಕೊಂಡು ಕೊಡ್ತಿದ್ದಾರೆ. ಏನು ಮಾಡೋದು? ಸೊ ಇಲ್ಲಿ ಇರೋದ್ರಲ್ಲಿ ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್ ಸಿಕ್ಕದಿವೆ. ಅದನ್ನಾಕೆ ಇಲ್ಲಿ ಇರೋದಲ್ಲಿ ಸೌತ್ ಇಂಡಿಯನ್ ಫುಡ್ ಅಂತ ಅಂತಿದೆ. ದಟ್ಸ್ ಮೈ ಸ್ಟೈಲ್. ಮಾತಾಡೋಕ್ಕೂ ಬರೋಂಗಿಲ್ಲ, ಕಟ್ಕೊಂಡ್ಬಿಟ್ಟೇನೆ. ಏನು ಮಾಡಿದೆ ತುಂಬ ಓವರ್ ಆಗ್ತಿದ್ಯಾ? ಹಂಗವಾಗ ಸೊ ಇದು ಬಂದಿದ್ವಿ. ಇಲ್ಲಿ ಒಂದು ದೋಸೆ, ಮೈಸೂರು ಮಸಾಲ ದೋಸೆ ಸಖತ್ತಾಗಿರುತ್ತೆ. ನಾನು ತಿನ್ಸು ಒಬ್ಬನೇ ವೇಟ್ ಆಗಲಿಲ್ಲ, ಮಧ್ಯದ ಪಾರ್ಟ್ ತಿನ್ಸು. ಅಂದೆ ಹೀಗೆ ಊಟ ಬಂದ್ಬಿಟ್ರೆ ಏನು ಕಿವಿನೂ ಕೇಳಿಸಲ್ಲ, ಹೆಂಡತಿನೂ ಕಾಣಿಸಲ್ಲ, ಏನಿಲ್ಲ. ಏನು ಅಂದೆ ತಿನ್ಸು, ಅದನ್ನ ತಿನ್ಸು. ಅನಿಸೋದಿಲ್ಲ ಅಂತ ಗೊತ್ತಾಯ್ತು ನಿನ್ನ. ಹೆಂಗಿದೆ? ಚಲೋ ನಿನ್ನೇನು ಈ ಕಡೆ ನೋಡಿದಂಗೆ ತುಂಬ ಚೆನ್ನಾಗಿದೆ. ಅದೇ ಒಂದು 10 kg ತುಪ್ಪ ಹಾಕ್ತಿರ್ತಾರೆ ಅಷ್ಟೇ. ಈಗಿನಾರೆ ಚಲೋ ಹೋಟೆಲ್ ತಂದಲ್ಲ. ಚಲೋ ಹೋಟೆಲೆ, ರಾಮೇಶ್ವರಮು ಚೆನ್ನಾಗಿರುತ್ತೆ. ಆದರೆ 10 kg ತುಪ್ಪ ಹಾಕ್ತಾರೆ. ಹೊಂಡ್ಲಾ? ನೋಡಿ ಇಲ್ಲ ಇರೋದ ಇಲ್ಲೇ ಸ್ಟೇಯಿಂಗ್ ಇನ್ ಕಾರ್ ಫಾರ್ 1 night. ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾರೆ. ಮಾಡ್ತೀಯಾ? ನಿಂದಿರುತ್ತೆ ಒಂದ್ ಕಾರ್ ಒಳಗೆ ಯಾವಿರುತ್ತೆ ಇರಿಟೇಟಿಂಗ್. ಹೋಗಿ ಮಾಡ್ತೀನಿ. ಬರೀ ತಿನ್ನೋದೇ ಆಯ್ತಲ್ಲ ನಿಂದು. ನಂಗೂ ಡಯಟ್ ಮಾಡಕ್ ಬಿಡಲ್ಲ. ನೀನೇನ್ ದಪ್ಪ ಆಗಲ್ಲ, ಹಿಂಗೆ ಇರ್ತೀಯ. ನನ್ ಕತೆ ಹೇಳು. ಸ್ಯಾಮ್ ಮಾತಾಡು ಸ್ಯಾಮ್. ಆಕ್ಚುಲಿ ನಾವು ಯೂಟ್ಯೂಬರ್ಸ್ನೆಲ್ಲ ನೋಡಿ ಏನಿದೆ ಏನೋ ವಿಡಿಯೋ ತಾನೇ ಮಾಡ್ತಾರೆ, ಬ್ಲಾಗ್ ತಾನೇ ಅನ್ಕೊಂಡ್ವಿ. ಇಟ್ಸ್ ನಾಟ್ ದಟ್ ಈಸಿ. ಹೌದಾ? ಹೌದು. ಎಲ್ಲ ಹೋದ್ರು ಮೈಕ್ ಹಾಕೊಬೇಕು. ಆಮೇಲೆ ಏನ್ ಮಾತಾಡೋದು? ಇವಾಗ ತಿಂದ್ವಿ ಮಲ್ಕೊಂಡ್ವಿ, ಅದು ಮಾತಾಡೋದು ಆಕ್ಚುಲಿ ಡಿಫಿಕಲ್ಟೇ ಇದೆ. ಹೌದಾ ಅಂತ ನನ್ನ ಅನಿಸಿಕೆ. ನಿನ್ನ ಅನಿಸಿಕೆ ಏನು? ಹಿಂಗೆ ಇರ್ಬೇಕು. ನಾನು ನ್ಯಾಚುರಲ್ ಆಗ್ತದಲ್ಲ, ನಂಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಮ್ದು ಮೂವಿ ವ್ಲಾಗ್ ಆಗಿತ್ತು. ಇದು ಮೂವಿ ವ್ಲಾಗ್ ಏನೋ ಒಂದ್ ವ್ಲಾಗ್ ಆಗಿತ್ತಿದು. ಜೈ ಕರ್ನಾಟಕ ಮತ್ತೆ ಜೈ ಹಿಂದ್.